ಹಾಯ್ ಎಲ್ಲ ಹೆಂಗಿದ್ರಿ? ನಾನು ಮಸ್ತ್ ಗಮ್ಮತ್ತಾಗಿದ್ದೆ. ಎಂತ ಗೊತ್ತಾ ಇವತ್ತು ನಾನು ಡೇಟಿಗೆ ಹೋಯ್ಕೆ ಅಂದ್ಕೊಂಡಿದ್ದೆ. ಯಾರ್ದೋ ಜೊತೆ ಎಲ್ಲ, ಎಲ್ಲಿಗೋ ಪಬ್ಬು ಪಾರ್ಕಿಗಲ್ಲ, ನನ್ನ ಜೊತೆ ನಾನು ಟೆಂಪಲಿಗೆ ಹೋಯ್ಕೆ ಅಂದ್ಕೊಂಡಿದ್ದೆ. ವಿಷಯ ಎಂತಂದರೆ ಹೇಳ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಕಾಣ್ತಿದ್ರಲ್ಲ, ಪಟ ಪಟ ಸಬ್ಸ್ಕ್ರೈಬ್ ಬಂದು ಮಾಡಿ ಆಯಿತಾ. ಇವತ್ತು ರಜೆ ಇಪ್ಪುದ್ರಿಂದ ಎಲ್ಲ ಹೇಳೋದು ಲೇಟರೆ ನಾನು ಸ್ವಲ್ಪ ಬೇಗ ಇದ್ದೆ. ನಂದು ದೈನಂದಿನ ಚಟುವಟಿಕೆ ಚೂರು ಬೇಗ ಸ್ಟಾರ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೆ. ಕಡೆಗೆ ನನಗೆ ಬೋರ್ ಹಾಕು ಶುರು ಆಯಿತು. ಇವತ್ತು ಹೆಂಗೂ ಫುಲ್ ಡೇ ರಜೆ ಇತ್ತು, ನಾನೆಂತಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಅಂದ್ಕೊಂಡು ನಾನು ಟೈಮ್ ಕೊಡ್ಕೊಂಬಂದಲ್ಲಿ ಒಂದು ಮಂಡೆಗೆ ಬಂತು. ಒಬ್ಬಳೇ ಹೊತ್ತೆ ಅಂದರೆ ಮನೆಗೆ ಹೆಂಗೂ ಬಿಡೋದಿಲ್ಲ. ಅಮ್ಮ ಅಂತೂ ಒಬ್ಬಳೇ ಹೊಯ್ಬೇಡ ಹಳ್ಳಿಲಿಗೆ ಅಂತಾರೆ, ಅಕ್ಕನೂ ಹಾಗೆ ಅಂದರು. ಸೊ ನಾನೆಂತ ಮಾಡಿದೆ, ಯಾರಿಗೂ ಹೇಳೋದು ಬೇಡ ಅಂತ ಒಬ್ಬಳೇ ಹೊಪ್ಪ ಅಂತ ಪ್ಲ್ಯಾನ್ ಮಾಡಿ. ನನಗೆ ಮೊದಲಿಂದನೂ ಏನು ಈ ಥರ ಆಸೆ ಎಲ್ಲ ಇರಲಿಲ್ಲ, ಒಬ್ಬಳೇ ತಿರುಗಕ್ಕೆ ಹೊಯ್ಕು, ಒಬ್ಬಳೇ ಹೊರಗಡೆ ಹೊಯ್ಕು ಹಾಗಿಂದಲ್ಲ. ಅದೇನೋ ಗೊತ್ತಿಲ್ಲ, ಇವಾಗ ನನಗೆ ಒಬ್ಬಳೇ ಹೊಪ್ಪು ತಿರುಗೋಕ್ಕೆ, ಒಬ್ಬಳೇ ಇರಕ್ಕೆ, ಅಥವಾ ನನಗೆ ಎಂತ ಬೇಕು ಅದನ್ನು ನಾನು ಮಾಡೋಕ್ಕೆ, ನನಗೆ ಟೈಮ್ ಕೊಡ್ಕೊಳಕ್ಕೆ ಅನ್ನೋದು ಭಾರಿ ಆಸೆ ಅಪ್ಪು ಶುರು ಆಯಿತು. ಇದು ನಂಗೆ ಒಬ್ಳಿಗೆ ಅನಿಸುತ್ತೆ ಅಥವಾ ನನ್ನ ಕಣ್ಣಿಗೆ ಇನ್ನೂ ಜನ ಇದ್ರಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಮಾತ್ರ ಇದೇ ಥರ ಅನ್ಸುತ್ತೆ ಕಾಣಿ. ಯಾವಾಗೆಲ್ಲ ನನ್ನ ಮನಸ್ಸಿಗೆ ಖುಷಿ ಅಪ್ಪು ಕೆಲಸ ಮಾಡ್ತಿರ್ತೀನಲ್ಲ, ಅಷ್ಟೊತ್ತಿಗೆ ನಂಗೆ ಮಸ್ತ್ ಖುಷಿ ಆಗ್ತಿರತ್ತೆ. ಲೈಕ್ ನಾನು ಎಷ್ಟು ಇಷ್ಟಪಡ್ತೆ, ಮಸ್ತ್ ಇಷ್ಟಪಡ್ತೀನಲ್ಲ ಅನ್ನೋ ಫೀಲ್ ಆಗ್ತಿರತ್ತೆ. ನಾನಿವತ್ತು ಮೀಟ್ ಹಬ್ಬಕ್ಕೆ ಹೋತಿಪ್ಪದು ಕೃಷ್ಣನ. ಕೃಷ್ಣ ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮ ಕೃಷ್ಣ, ಉಡುಪಿ ಕೃಷ್ಣ. ಹಾಂ ಹೌದು, ನಾನು ಹೋತಿಪ್ಪದು ಇವತ್ತು ಕೃಷ್ಣ ಮಠಕ್ಕೆ. ನಾನು ಕುಂದಾಪುರದಳು. ಕುಂದಾಪುರ ಅಂದರೆ ಉಡುಪಿದು ಒಂದು ತಾಲೂಕು ಆಯಿತಾ. ಉಡುಪಿಯಿಂದ ಕುಂದಾಪುರಕ್ಕೆ ಹಬ್ಬ ಅಂದರೆ 1 ಅವರ್ ಜರ್ನಿ. ನಾನು ನಿಮ್ಗೆ ಗೊತ್ತಾಗಿರ್ಲಕ್ಕೆ ನಾನು ಮಾತಾಡೋದ್ರಾಗೆ ಸ್ವಲ್ಪ ಕುಂದಾಪುರ ಕನ್ನಡ, ಸ್ವಲ್ಪ ಉಡುಪಿ ಕನ್ನಡ, ಇನ್ನು ಸ್ವಲ್ಪ ಮಂಗಳೂರು ಕನ್ನಡ ಮಿಕ್ಸ್ ಆಗಿರುತ್ತೋ. ಹೆಣ್ಮಕ್ಳಿಗೆ ರೆಡಿ ಹಾಕೋದಂದ್ರೆ ಭಾರಿ ಇಷ್ಟ ಅಲ್ಲ, ನನಗೂ ಅಷ್ಟೇ ಮಸ್ತ್ ಇಷ್ಟ ಆಯಿತಾ. ಎತ್ತರ ಹಪ್ಪುದಲ್ಲ ಅಂದರೆ ನಾನು ರೆಡಿ ಹಾಕಿ ಮಸ್ತ್ ಟೈಮ್ ತಕ್ಕಂತೆ. ಅಂದರೆ ಲೈಕ್ ನಾವು ಅಮ್ಮ ಹೇಗಳಿಕೆ ಹೇಳ್ತಾರೆ, ಬೇಗ ಬಾ ಟೈಮ್ ಆಯ್ತು. ಇಲ್ಲಾಂದರೆ ನನ್ನ ಅಮ್ಮ 1 ಗಂಟೆ ಮುಂಚೆ ಹೇಳಿರ್ತಾರೆ, ಬೇಗ ರೆಡಿಯಾಗಿ ನಿಂಗೆ ರೆಡಿ ಹಬ್ಬಕ್ಕೆ ಎಷ್ಟೊತ್ತು ಬೇಕು ಹಂಗೆ ಹಿಂಗಲ್ಲ ಅಂತ. ಮತ್ತೆಂತ ಗೊತ್ತಾ, ನಾವು ಚೂರು ಜಾಸ್ತಿ ರೆಡಿಯಾಗಿ ಸಾಕು ಎಲ್ಲ ಹೇಳುವುದು, ಈ ಹೆಣ್ಣೆಂತ ಮಿಡ್ಕುತ್ತು ಹಂಗೆ ಹಿಂಗೆ ಅಂದ್ಕೊಂಡು. ಈ ಮಿಡ್ಕುದೊಂದು ವರ್ಡ್ ಹೆಣ್ಮಕ್ಳಿಗೆ ಮಾರ್ಕ್ಸ್ ಇರ್ತದಲ್ಲಿ ಹೇಳ್ತಾರಲ್ಲ, ಲೈಕ್ ನಾವು ಮಿಡ್ಕುದಲ್ಲ ಆಯ್ತು, ಅದು ನಮಗೆ ನಾವು ಇಷ್ಟ, ನಮಗೆ ಹೆಂಗೆ ಬೇಕು ನಾವು ಹಂಗೆ ಇಪ್ಪುದು. 90% ಗರ್ಲ್ಸ್ ಇನ್ನೊಬ್ರಿಗೋಸ್ಕರ ರೆಡಿ ಇಪ್ಪಿದ್ರೆ, ನಮ್ಮನ್ನು ಇನ್ನೊಬ್ರು ಕಾಣಲಿ, ನಾವು ಇನ್ನೊಬ್ರಿಗಿಂತ ಚಂದ ತೋರ್ಕಂದ್ಕೊಂಡಲ್ಲ, ನಮಗೆ ನಾವು ಚಂದ ಕಾಣಕ್ಕೆ ನಮ್ಮ ಖುಷಿಗೋಸ್ಕರ ನಾವು ರೆಡಿ ಹಾಕೋದು. ನನಗೆ ಬಸಕೋಪತಿ ಅನಿಸ್ತಿದ್ದಾಯ್ತು, ಹೆಂಗೂ ಉಡುಪಿ ತನಕ ಹೋಗ್ತೇವೆ, ಉಡುಪಿಯಿಂದ ಆಚೆಗೆ ಕುಂದಾಪುರ, ಹೆಂಗೂ ಲಗೇಜ್ ಹಿಡ್ಕೊಂಡು ಮನೆಗೆ ಹೊಯ್ಲಕ್ಕಲ್ಲ ಅಂದ್ಕೊಂಡು. ಬಟ್ ಎಂತ ಇವತ್ತು ಒಂದಿನ ರಜೆ, ನಾಳೆ ಮತ್ತೆ ಪುನಃ ಅದೇ ಕಾಲೇಜಿಗೆ ಹೊಯ್ಕಲ್ಲ ಅಂತ. ಉಡುಪಿ ರೀಚ್ ಅಪ್ಪತ್ತೆ 12 ಗಂಟೆ ಆಯ್ದಿತ್ತು. ರಣ ಬಿಸಿಲಾಯ್ತು, ಕಣ್ಣು ಓಪನ್ ಮಾಡಿ ಸಾಕು ಅಂಬಕಾತಿಲ್ಲ ಇದ್ದಿತ್ತು. ದೇವಸ್ಥಾನ ಮಸ್ತ್ ಜನ ಇದ್ದೀರಿ. ಹಂಗೆ ನಾನು ದೇವರಿಗೆ ಕನಕನ ಕಿಂಡಿಗೆ ಕೈ ಮುಕ್ಕೊಂಡು ಹಸು ಹತ್ತಿತ್ತನ್ನು ಊಟ ಮಾಡೋಕ್ಕೆ ಹೋದೆ. ಊಟ ಆದನೆಷ್ಟು ಅಲ್ಲೇ ಸುತ್ತಮುತ್ತಲಿರೋ ದೇವರಿಗೆಲ್ಲ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡೆ. ಮನಸ್ಸಿಗೆ ಮಸ್ತ್ ನೆಮ್ಮದಿ ಅನಿಸ್ತು. ನೀವು ಎಲ್ಲ ಸಹ ಕೃಷ್ಣ ಮಠಕ್ಕೆ ಒಂದ್ಸತಿ ವಿಸಿಟ್ ಕೊಡಿ, ಮಸ್ತ್ ಲೈಕ್ ಇತ್ತು. ಹಾಸ್ಟ್ಲಿಗೆ ಲೇಟ್ ಅವರ ಅರ್ಧ ಗಂಟೆ ಹೊರಗೆ ನಿಲ್ಲಕ್ಕೆ, ಅದಕ್ಕೆ ರಗಲಿ ಬೇಡ ಅಂದ್ಕೊಂಡೆ. ಕೃಷ್ಣಂಗೆ ಒಂದು ಬಾಯಿ ಹೇಳಿ ಮತ್ತೆ ಸಿಕ್ತೆ ಅಂತ ಹೇಳಿಕ್ಕೆ ನಾನು ಹಾಸ್ಟ್ಲ್ ಕಡೆ ಹೊರಟೆ. ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋ ಸಿಗ್ತೆ. ಅಲ್ಲಿ ತನಕ ಬಾಯ್.